ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಅವ್ರಿಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳಿ ತೋರ್ಸಾತೀನಿ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಓಕೆ, ನಾನು ಫಸ್ಟಿಗೆ ಬಾಳ್ಗಿಗೆ ಸಣ್ಣದಾಗಿ ಹೆಚ್ಕೊಂಡಂತ ಅವ್ರಿಕಾಯಿ ಹಾಕ್ಕೊಳತ್ತೀನಿ. ಸ್ವಚ್ಛಗೆ ತೊಳೆದು ಹೆಚ್ಕೊಂಡೇನಿ. ಫಸ್ಟಿಗೆ ಇವನ್ನ ಡ್ರೈ ಫ್ರೈ ಮಾಡ್ಕೊಳ್ಳೋಣಂತ, ಯಾಕಂದ್ರೆ ನೀರಿನ ಅಂಶ ಹೋಗಲಿ. ಫಸ್ಟ್ ಒಂದು 2 ನಿಮಿಷ ಇದನ್ನು ಡ್ರೈ ಫ್ರೈ ಮಾಡೋಣಂತ. ಓಕೆ, ನೆಕ್ಸ್ಟ್ ಇದಕ್ಕೆ 1 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಈಗ ಇದನ್ನು ಕಂಪ್ಲೀಟಾಗಿ ನಾವು ಫ್ರೈ ಮಾಡ್ಕೊಳ್ಳೋಣಂತ. ಅವ್ರಿಕಾಯಿ ಫ್ರೈ ಆಗ್ಯಾವ ನೋಡ್ರಿ. ಈಗ ನಾನು ಸೈಡಿಗೆ ಒಂದು ಪ್ಲೇಟಿಗೆ ಇವನ್ನ ತೆಗೆದಿಟ್ಕೋತೇನಂತ. ಆಮೇಲೆ ಅದ ಬಾಳ್ಗಿಗೆನ ಒಂದು 2 ಚಮಚದಷ್ಟು ಎಣ್ಣೆ ಹಾಕೋತೀನಿ. ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಚಮಚೆ ಸಾಸಿವೆ ಹಾಕ್ಕೊಳ್ಳೋನು, ಒಂದು ಅರ್ಧ ಚಮಚೆ ಜೀರಿಗೆ ಹಾಕ್ಕೊಳ್ಳೋನು. 2 ಚಟ ಆದಮೇಲೆ ಒಂದು ಗಡ್ಡಿ ಬೆಳ್ಳುಳ್ಳಿನ ರಫಾಗಿ ಜಜ್ಜಿಟ್ಕೊಂಡೀನಿ, ಅದನ್ನು ಹಾಕ್ಕೊಳತ್ತೀನಿ. 1 ಕಡ್ಡಿ ಕರಿಬೇವು ಹಾಕ್ಕೊಂಡು ಮಿಕ್ಸ್ ಮಾಡೋಣಂತ. ನೆಕ್ಸ್ಟ್ ಈಗ ಇದಕ್ಕೆ ನಾನು 1 ಉಳ್ಳಾಗಡ್ಡಿನ ಹಾಕ್ಕೊಳತ್ತೀನಿ. ಸಣ್ಣದಾಗಿ ಹೆಚ್ಕೊಂಡಿದ್ದ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೊಳ್ಳೋಣಂತ. ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಇದಕ್ಕೆ 1 ಚಮಚದಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಜಸ್ಟ್ ಇದನ್ನು ನಾನೀಗ ಮಿಕ್ಸ್ ಮಾಡ್ಕೋತೇನಂತ. ಓಕೆ, ಈಗ ನೆಕ್ಸ್ಟ್ ನಾನು ಇದಕ್ಕೆ 1 ಗಿರ್ದ ಚಮಚದಷ್ಟು ಅರಿಶಿನ ಪೌಡ್ರ್ ಹಾಕ್ಕೊಂಡೀನಿ. 1 ಅರ್ಧ ಚಮಚದಷ್ಟು ಗರಂ ಮಸಾಲಾನ ಹಾಕ್ಕೊಂಡೀನಿ. ಟೇಸ್ಟ್ ನೋಡಿ ಸಾಲ್ಟನ್ನು ಹಾಕ್ಕೊಳ್ಳೋಣಂತ ಮತ್ತು ಚಲೋ ಮಿಕ್ಸ್ ಮಾಡೋಣ ಈಗ. ಓಕೆ, ನೆಕ್ಸ್ಟ್ ಈಗ ನಾನು ಒಂದು 2 ಚಮಚದಷ್ಟು ಕೊಬ್ಬರಿ ತುರಿ ಹಾಕ್ಕೊಳತ್ತೀನಿ. ಆಮೇಲೆ ಅದ್ರದ್ದು ಹಸಿ ಸ್ಮೆಲ್ ಹೋಗೋ ಮಟ್ಟ ನಾನೀಗ ಮಿಕ್ಸ್ ಮಾಡ್ಕೋತೇನಂತ. ಅದಾದಮೇಲೆ ಹುರಿದಿಟ್ಕೊಂಡಂಥ ಅವ್ರಿಕಾಯಿನ ಹಾಕ್ಕೊಂಡು ಮಸಾಲೆ ಜೊತೆ ಚಲೋತ್ನಂಗೆ ಮಿಕ್ಸ್ ಆಗೋ ಮಟನೂ ಮಿಕ್ಸ್ ಮಾಡ್ಕೋತೇನಂತ. ನೆಕ್ಸ್ಟ್ ಈಗ ನಾ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕೋತೀನಿ. ಅಂದರೆ ಬೀನ್ಸ್ ಮುಣಗು ಮಟ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಒಂದು 2 ರಿಂದ 3 ಕುದಿ ಚಲೋತ್ನಂಗೆ ಕುದಿಸ್ಕೊಳ್ಳೋಣಂತ. ಅವ್ರಿಕಾಯಿ ಪಲ್ಯ ರೆಡಿ ಆಗ್ತೈತಿ. ಬರ್ರಿ ಕುದಿಸ್ಕೊಂಡು ಸಿಗ್ತೇನಂತ ನಾನು ನಿಮ್ಗೆ. ಸೊ ಫ್ರೆಂಡ್ಸ್, ಅವ್ರಿಕಾಯಿ ಪಲ್ಯ ರೆಡಿ ಆಗೈತಿ ನೋಡ್ರಿ. ಈಗ ನಾನು ಇದಕ್ಕೆ ಗಾರ್ನಿಷಿಗೆ ಅಂಥೇಳಿ ಸ್ವಲ್ಪ ಕೊತ್ತಂಬರಿ ಉದುರಿಸಿದೆ, ಅಂದ್ರೆ ಸರ್ವ್ ಮಾಡೋಕೆ ರೆಡಿ ಆಗ್ತೈತಿ. ಬಿಸಿ ರೊಟ್ಟಿಗೆ ಭಾರಿ ಬೆಸ್ಟ್ ಕಾಂಬಿನೇಷನ್ ಆಗ್ತೈತಿ. ಚಪಾತಿಗೂ ಕೂಡ ನೀವು ಸೈಡ್ ಡಿಶ್ ಆಗಿ ಸರ್ವ್ ಮಾಡ್ಬೋದು ಇದನ್ನು. ಬರ್ರಿ ಈಗ ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣಂತ. ನಾನು ಮಾಡಿದಂಥ ಅವ್ರಿಕಾಯಿ ಪಲ್ಯ ರೆಡಿ ಆಗೈತೆ ನೋಡ್ರಿ. ನೀವು ಮನೆಯೊಳಗೆ ಮಾಡಿರಿ, ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ಚಪಾತಿ ರೊಟ್ಟಿ ಜೊತೆ ಸರ್ವ್ ಮಾಡಿರಿ, ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿ ಬರ್ತೈತಿ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.